ಮೇಲಾಧಿಕಾರಿಗಳು, ನನ್ನ ಸಹೋದ್ಯೋಗಿ ಮಿತ್ರರು, ಪ್ರತ್ಯೇಕವಾಗಿ ನನ್ನ ಪತ್ರಿಕಾ ಮಿತ್ರರಿಗೆ ನಾನು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ರಾಷ್ಟ್ರಪತಿ ಪದಕ ನನ್ನ ತಂದೆ ತಾಯಿಯ ಆಶೀರ್ವಾದದಿಂದ, ನನ್ನ ಮೇಲಧಿಕಾರಿಗಳ ಸಪೋರ್ಟಿಂದ, ನಿಮ್ಮ ಎಲ್ಲ ಹಿತೈಷಿಗಳ ಅಭಿಲಾಷೆಯಿಂದ ನಾನು ಪಡೆದಿರುತ್ತೇನೆ. ಈ ಪದಕ ಬಂದ ಮೇಲೆ ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಯಾವುದೇ ವಿಷಯದಲ್ಲಾದರೂ ಮತ್ತು ಕಂಪೇರ್ ಮಾಡೋದಾಗಲಿ, ಅದರಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ಇನ್ನೂ ಚಿಂತಾಮಣಿಯಲ್ಲಿ ಲ್ಯಾಂಡ್ ಆರ್ಡರ್ ಮೇಂಟೆನೆನ್ಸ್ ಆಗಲಿ, ಇನ್ನೂ ಕ್ರೈಮ್ ಪ್ರಿವೆನ್ಷನ್ ಆಗಲಿ, ಕ್ರೈಮ್ ಡಿಟೆಕ್ಷನ್ ಆಗಲಿ ಮಾಡಬೇಕಂತ ಅಭಿಲಾಷೆ ಇದೆ. ಇನ್ನೂ ಜವಾಬ್ದಾರಿಯಿಂದ ಈ ನಿಮ್ಮ ಎಲ್ಲರ ಸಹಕಾರ, ಹಿತೈಷಿಗಳ ಸಹಕಾರದಿಂದ ಹೆಚ್ಚಿನ ಕರ್ತವ್ಯ ನಿರ್ವಹಿಸೋಕ್ಕೆ ನೀವೆಲ್ಲ ಸಪೋರ್ಟ್ ಬೇಕಂತ ನಾನು ನಿಮಗೆ ಈ ಮೂಲಕ ಕೇಳ್ಕೊಳ್ತೀನಿ. ಸಾರ್ವಜನಿಕರಿಗೆ ಶುಭ ಸುದ್ದಿ. ನೂತನವಾಗಿ ಪ್ರಾರಂಭವಾಗಿರುವ ಬಾಲಾಜಿ ಕಲೆಕ್ಷನ್ಸ್, ಸ್ಥಳ ಜೋಡಿ ರಸ್ತೆ, ಶೇಗು ಕಾಂಪ್ಲೆಕ್ಸ್ ಮೇಲೆ, ಚಿಂತಾಮಣಿ. ನಮ್ಮಲ್ಲಿ ಡ್ರೆಸ್ಸಸ್, ಕಾಂಚೀಪುರಂ ಸಿಲ್ಕ್ ಆ್ಯಂಡ್ ಸ್ಯಾರೀಸ್, ಫ್ಯಾನ್ಸಿ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದೊರೆಯುತ್ತವೆ. ಕೇವಲ 149 ರೂಪಾಯಿಗಳಿಗೆ ಫ್ರಾಕ್ಸ್, ಮಿಡಿ, ವೆಸ್ಟರ್ನ್ ಟಾಪ್ಸ್, ಜೀನ್ಸ್ ಪ್ಯಾಂಟ್, ಶರ್ಟ್, ಮಕ್ಕಳಿಗೆ ಶರ್ಟ್, ಪ್ಯಾಂಟ್, ಬಾಬಾ ಶೂಟ್ಸ್ ಹಾಗೂ ಆಂಕಲ್ ಪ್ಯಾಂಟ್, ಪ್ಲಾಜಾ ಪ್ಯಾಂಟ್, ಪಟಿಯಾಲ ಪ್ಯಾಂಟ್, ಜಗ್ಗಿನ್ಸ್ ಪ್ಯಾಂಟ್, ಲೇಡೀಸ್ ಟೀ ಶರ್ಟ್ ಮತ್ತು 199 ರೂಪಾಯಿಗಳಿಗೆ ಚೂಡಿದಾರ್ ಮೆಟೀರಿಯಲ್, ಲಾಂಗ್ ಫ್ರಾಕ್ಸ್, ಫ್ಯಾನ್ಸಿ ಮ್ಯಾಕ್ಸಿ, ವೆಸ್ಟರ್ನ್ ಲಾಂಗ್ ಚೂಡಿದಾರ್, ಅಂಬ್ರೆಲಾ ಟಾಪ್ಸ್, ಲೇಡೀಸ್ ಜೀನ್ಸ್, ಮಕ್ಕಳ ಲೈಗ್ರಾ ಪ್ಯಾಂಟ್, ಲೈಗ್ರಾ ಶರ್ಟ್, ಲೇಟೆಸ್ಟ್ ಫ್ಯಾಷನ್ ಸ್ಯಾರೀಸ್ ಕೇವಲ 99 ರೂಪಾಯಿಯಿಂದ ಪ್ರಾರಂಭ. ಒಮ್ಮೆ ಭೇಟಿ ಕೊಡಿ. ಸ್ಥಳ ಜೋಡಿ ರಸ್ತೆ, ಶೇಗು ಕಾಂಪ್ಲೆಕ್ಸ್ ಮೇಲೆ, ಚಿಂತಾಮಣಿ. ನಮ್ಮಲ್ಲಿ ಇನ್ನು ಇತರ ವೆರೈಟಿ ಫ್ಯಾನ್ಸಿ ಡ್ರೆಸ್ಗಳು, ಟವಲ್ಗಳು, ಲೇಡೀಸ್ ಇನ್ನೋವೇರ್, ಚಡ್ಡಿಗಳು, ಬನಿಯಾನ್ಗಳು ದೊರೆಯುತ್ತವೆ. ತಪ್ಪದೇ ಭೇಟಿ ಕೊಡಿ. ಸೇವೆಗೆ ಪದಕಗಳು ಕಟ್ಟಿಟ್ಟ ಬುತ್ತಿ. ರಾಷ್ಟ್ರಪತಿಗಳ ಸೇವಾ ಪದಕ ಪುರಸ್ಕೃತ ದಕ್ಷ ಅಧಿಕಾರಿ ಡಿವೈಎಸ್ಪಿ ಮುರಳೀಧರ್ ಪಿ ಅವರಿಗೆ ಸರ್ಕಾರಿ ನೌಕರರಿಂದ ಸನ್ಮಾನ. ಚಿಂತಾಮಣಿ ಉಪವಿಭಾಗದ ಆರಕ್ಷಕ ಉಪಾಧೀಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಮುರಳೀಧರ್ ಪಿ ಅವರಿಗೆ 2024ನೇ ಸಾಲಿನ ಪ್ರತಿಷ್ಠಿತ ರಾಷ್ಟ್ರಪತಿಗಳ ಶ್ಲಾಘನೀಯ ಸೇವಾ ಪದಕ ಪುರಸ್ಕಾರ ನೀಡಿದ್ದು ಸಂತಸ ತಂದಿದ್ದು, ಅವರ ದಕ್ಷತೆ, ಪ್ರಾಮಾಣಿಕತೆಗೆ ದೊರೆತ ಗೌರವವೆಂದು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಡಾಕ್ಟರ್ ಮುನಿರೆಡ್ಡಿ ಅಭಿಪ್ರಾಯಪಟ್ಟರು. ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ರಾಷ್ಟ್ರಪತಿಗಳ ಸೇವಾ ಪದಕ ಪುರಸ್ಕೃತ ದಕ್ಷ ಅಧಿಕಾರಿ ಡಿವೈಎಸ್ಪಿ ಮುರಳೀಧರ್ ಪಿ ಅವರಿಗೆ ಸರ್ಕಾರಿ ನೌಕರರಿಂದ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಸಂದರ್ಭದಲ್ಲಿ ನೌಕರ ಸಂಘದ ಗೌರವಾಧ್ಯಕ್ಷರಾದ ಜನಾರ್ದನ್ ಮೂರ್ತಿ, ಕಾರ್ಯಾಧ್ಯಕ್ಷರಾದ ರೆಡ್ಡಪ್ಪ ವೈವಿ, ಉಪಾಧ್ಯಕ್ಷರಾದ ಶ್ರೀನಿವಾಸ್ ರೆಡ್ಡಿ, ಬಿವಿ ಸುಧಾಕರ್ ಬಾಬು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ರವಣಪ್ಪ, ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷ ಪ್ರಕಾಶ್ ರೆಡ್ಡಿ, ಕಾಸಪ್ಪ ತಾಲೂಕು ಅಧ್ಯಕ್ಷ ಪ್ರಕಾಶ್, ಮಾಜಿ ಅಧ್ಯಕ್ಷ ಕೈವಾರ ಶ್ರೀನಿವಾಸ್, ನಗರಸಭೆ ಸಿ.ಕೆ. ಬಾಬು, ಮಸ್ತಾನ್ ಬಲಿ, ವೆಂಕಟಚಲಪತಿ, ಕೆ.ಎಂ. ವೆಂಕಟೇಶ್, ಭಾಸ್ಕರ್ ರೆಡ್ಡಿ, ಸಿದ್ದಪ್ಪ, ಕೃಷಿ ಇಲಾಖೆ ಎಒ ಶಿವಾನಂದ, ಗಂಗುಲಪ್ಪ, ಶಂಕರ್ ರೆಡ್ಡಿ, ಕೃಷ್ಣಾರೆಡ್ಡಿ, ಏನಿಗದಲ್ಲಿ ಶ್ರೀನಿವಾಸ್ ರೆಡ್ಡಿ, ಅಶ್ವಥ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಏಕೆಂದರೆ ಮುರಳೀಧರ್ ಸರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಉತ್ತಮವಾದ ಸೇವೆಯನ್ನು ಸಲ್ಲಿಸಿ ಕರ್ನಾಟಕ ಸರ್ಕಾರದಿಂದ ರಾಷ್ಟ್ರ ಪದಕ ವಿಜೇತರಾಗಿರ್ತಕ್ಕಂಥದ್ದು ನಮ್ಮ ಸರ್ಕಾರಿ ನೌಕರ ಸಂಘಕ್ಕೆ, ಚಿಂತಾಮಣಿ ತಾಲೂಕಿಗೆ ಅತ್ಯಂತ ಒಂದು ಸಂತೋಷಕರವಾಗಿರ್ತಕ್ಕಂಥ ವಿಚಾರ. ಇಂಥವರ ಪ್ರಾಮಾಣಿಕತೆಯನ್ನು ಮೆಚ್ಚಿ ನಾವು ಅವರನ್ನು ಸನ್ಮಾನ ಮಾಡಿದಾಗ ನಮ್ಮ ನೌಕರರಲ್ಲಿ ಹೆಚ್ಚು ಕ್ರಿಯಾಶೀಲತೆಯಿಂದ ಇನ್ನೂ ಹೆಚ್ಚು ಸಾರ್ವಜನಿಕರಿಗೆ ಸೇವೆ ಮಾಡತಕ್ಕಂತಹ ಅಭಿಪ್ರಾಯ ಅವರಲ್ಲಿ ಇಮ್ಮಡಿಗೊಳ್ಳುತ್ತದೆ ಅಂತಕ್ಕಂಥ ಹಿತಾಸಕ್ತಿಯಿಂದ ಮತ್ತು ಅವರ ಸೇವೆಯನ್ನು ಅಭಿನಂದಿಸಿದಾಗ ನಮ್ಮ ನೌಕರರಲ್ಲಿಯೂ ಸಹ ಬೇರೆಯವರಿಗೆ ಅದು ಮಾರ್ಗದರ್ಶನ ಆಗ್ತದೆ. ನಾವು ಸಹ ಈ ರೀತಿ ಸಾರ್ವಜನಿಕ ಸೇವೆಯನ್ನು ಮಾಡಿದಾಗ ಸರ್ಕಾರ, ಇಲಾಖೆ ನಮ್ಮನ್ನು ಗುರುತಿಸದೆ ಅಂತಕ್ಕಂತಹ ಒಂದು ಕಾಳಜಿಯಿಂದ ನಾವು ಸಹ ನಮಗೆ ಮಾರ್ಗದರ್ಶನವರಾಗಿರ್ತಕ್ಕಂಥದ್ದು ನಾವು ಈಗ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀವಿ. ಯಾಕಂದರೆ ಅವರು ಯಾವುದೇ ರೀತಿಯಾದಂತಹ ಲಂಚವನ್ನು ತಗೊಳ್ಳದೆ, ಭ್ರಷ್ಟಾಚಾರವನ್ನು ಮಾಡದೆ, ಅತ್ಯಂತ ಕ್ರಿಯಾಶೀಲವಾಗಿ, ಸ್ವಚ್ಛವಾಗಿ ತಮ್ಮ ಸೇವೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಅವರು 1999ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಬ್ ಇನ್ಸ್ಪೆಕ್ಟರ್ ಆಗಿ PSI ಆಗಿ ಜಾಯಿನ್ ಆದಾಗ ಬಳ್ಳಾರಿಯಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥದ್ದು. ಆ ನಂತರ
ಪ್ರಮುಖವಾಗಿ ವೃತ್ತ ನಿರೀಕ್ಷಕರಾಗಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬೆಂಗಳೂರು ಮತ್ತೆ ಚಿಕ್ಕಜಾಲ ಇರ್ಬೋದು, ಈ ಕಡೆ ಎಲ್ಲ ಸೇವೆಯನ್ನ ಮಾಡಿ ತಾವೆಲ್ಲರೂ ಹೋಗಿರ್ತಾರೋ ಅಲ್ಲಿ ಒಂದೊಂದು ಹೆಜ್ಜೆ ಗುರುತುಗಳನ್ನ ಬಿಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಗಮನಿಸ್ತಕ್ಕಂಥದ್ದು. ಯಾಕಂದ್ರೆ ಅವ್ರು ಹೋದ ಕಡೆ ಎಲ್ಲ ಅತ್ಯಂತ ನಿಷ್ಠೆಯಿಂದ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೇಳಿ ಪ್ರಾಮಾಣಿಕತೆಯಿಂದ ತಮ್ಮ ವೃತ್ತಿಯನ್ನ ಮಾಡಿರ್ತಕ್ಕಂಥವ್ರು ಇವರು. ಅಷ್ಟೇ ಅಲ್ಲದೆ ಶ್ರೀತರಿಗೆ 2021ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪದಕವನ್ನು ಸಹ ಇವರು ಪಡೆದಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಅದೇ ರೀತಿ ಇವರು ಶ್ರೀತರ ಸೇವೆಯನ್ನು ಗುರುತಿಸಿ 2024ರಲ್ಲಿ ಸಾಮಾನ್ಯವಾಗಿ ಸ್ವತಂತ್ರ ದಿನಾಚರಣೆ ಮತ್ತೆ ಪ್ರಮುಖವಾಗಿ ರಿಪಬ್ಲಿಕ್ ಡೇ ಅಂದ್ರೆ ಗಣರಾಜ್ಯೋತ್ಸವ ದಿವಸ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡತಕ್ಕಂಥ ಸಾಧಕರಿಗೆ ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥದ್ದು, ಅಭಿನಂದನೆ ಮಾಡ್ತಕ್ಕಂಥದ್ದು ನಮ್ಮ ಗಣ ಸರ್ಕಾರ ಮಾಡ್ಕೊಂಡು ಬಂದಿರತಕ್ಕಂತಹ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಕರ್ನಾಟಕ ಗಣ ಸರ್ಕಾರದಿಂದ ರಾಷ್ಟ್ರ ಪದಕ ಪ್ರಶಸ್ತಿ ಬಂದಿರೋದ್ರಿಂದ ನಾವೆಲ್ಲ ಸರ್ಕಾರಿ ನೌಕರು ತುಂಬ ಹೃದಯದಿಂದ ಅವರನ್ನ ಅಭಿನಂದಿಸ್ತಾ ಈ ಸರ್ಕಾರಿ ನೌಕರ ಸಂಘದಲ್ಲಿ ಅವರಿಗೆ ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೋಬೇಕು ಅಂತೇಳಿ ನಾವೆಲ್ಲರೂ ಸಹ ನಿರ್ಧಾರ ಮಾಡಿ ಎಲ್ಲ ನೌಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇಂದು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರಿ ನೌಕರರಿಗೆ ಅತ್ಯಂತ ಸಂತೋಷಕರವಾಗಿದೆ ಅಂತಕ್ಕಂಥದ್ದನ್ನ ಭಾವಿಸ್ತಾ ಶ್ರೀಯುತರು ಅತ್ಯಂತ ಕಾರ್ಯದ ಒತ್ತಡದಲ್ಲಿದ್ದರು. ಅಂದ್ರೆ ಸರ್ಕಾರಿ ಕೆಲಸ ನಿಷ್ಠೆ ಅಂತಕ್ಕಂಥದ್ದಕ್ಕೆ ಎಕ್ಸಾಂಪಲ್ ಈಗ ಸಿನ್ಸಂದ್ರಕ್ಕೆ ಹೋಗಿ ಅಲ್ಲಿ ಒಂದು ಗಲಾಟೆ ಆಗ್ತಾ ಇರ್ತಕ್ಕಂಥದನ್ನ ನೋಡ್ಕೊಂಡು ಬಂದು ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರ ಕರ್ತವ್ಯ ನಿಷ್ಠೆ ಎಷ್ಟಿದೆ ಅಂತೇಳಿ ನಾವಿಲ್ಲಿ ಭಾವಿಸ್ಬೋದು. ನೆಪೋಲಿಯನ್ ಬೋನಪಾರ್ಟೆ 1814ರಲ್ಲಿ ಒಂದು ಮಾತು ಹೇಳ್ತಾರೆ, ಪ್ರತಿಭೆಗೆ ಪುರಸ್ಕಾರ. ಯಾರ್ಯಾರು ಸರ್ಕಾರಿ ನೌಕರರು ಸರ್ಕಾರಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇರ್ತಾರೋ ಅವರಿಗೆ ಟ್ಯಾಲೆಂಟ್ ಕೆರಿಯರ್ ಅಂದ್ರೆ ಅವರ ಟ್ಯಾಲೆಂಟ್ಗೆ ತಕ್ಕಂಗೆ ಆನಂದ ಮಾಡ್ತಕ್ಕಂಥದ್ದು, ಪ್ರತಿಭೆಗೆ ಪುರಸ್ಕಾರ ಮಾಡ್ತಕ್ಕಂಥದ್ದನ್ನ ನಾವು ಆ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ನಾವು ಗಮನಿಸಬಹುದು. ಅದೇ ಸಂದರ್ಭದಲ್ಲಿ ಈಗ ಇವರು ಅದೇ ರೀತಿ ಅವರ ಪ್ರತಿಭೆಗೆ ನಾವೆಲ್ಲರೂ ಸಹ ಅವರನ್ನು ಗುರುತಿಸಿ ಅಭಿನಂದಿಸ್ತಾ ಇರ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ ಅಂತಕ್ಕಂಥ ಹೇಳ್ತಾ ಶ್ರೀಧರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.